ಭೀಷ್ಮನು, ದೇವ, ನನ್ನ ಬದುಕು ಇನ್ನೆಷ್ಟು ಕಾಲವೋ ತಿಳಿಯದು. ಕಾಲದ ಪರಿವೆಯನ್ನೇ ಕಳೆದುಕೊಂಡಿದ್ದೇನೆ. ಸತ್ಯವತಿಗೆ ಕೊಟ್ಟಿರುವ ಮಾತಿನಂತೆ ನಡೆದಿರುವ ನಾನು ಉತ್ತರಾಯಣ ಬರುವುದನ್ನೇ ಕಾಯುತ್ತಿದ್ದೇನೆ. ಈ ವಿಶ್ವವನ್ನೇ ವ್ಯಾಪಿಸಿರುವ ಪರಮಾತ್ಮ ನೀನು. ನಿನ್ನ ವಿಶ್ವರೂಪವನ್ನು ನೋಡಬೇಕೆಂಬ ಆಸೆ ಇದೆ. ಇದನ್ನು ನೆರವೇರಿಸುವೆಯಾ ಎಂದು ಕೇಳಲು ಕೃಷ್ಣನು, ಭೀಷ್ಮ, ನೀನು ಇನ್ನೂ 65 ದಿನಗಳವರೆಗೆ ಬದುಕಿರುವೆ. ನಿನ್ನ ದೇಹತ್ಯಾಗದ ಸಮಯದಲ್ಲಿ ನಾನು ನಿನ್ನ ಬಳಿಯಲ್ಲಿರುತ್ತೇನೆ. ನೀನು ಹೋಗುವಾಗ ನಿನ್ನೊಡನೆ ನಿನ್ನ ಜ್ಞಾನ ಭಂಡಾರವು ಹೊರಟು ಹೋಗುವುದಲ್ಲ. ಯಾರಿಗೂ ಅದು ದೊರಕಲಾರದು. ಆದ್ದರಿಂದ ನಿನಗೆ ತಿಳಿದಿರುವುದೆಲ್ಲವನ್ನೂ ಈ ಯುಧಿಷ್ಠಿರನಿಗೆ ಹೇಳು. ನೀನು ಇದನ್ನು ಖಂಡಿತ ಮಾಡಬಲ್ಲೆ ಎಂದನು. ಭೀಷ್ಮನು, ಕೃಷ್ಣ, ನನ್ನನ್ನು ಹಾಸ್ಯ ಮಾಡುತ್ತಿರುವೆಯಾ? ಸಮಸ್ತ ಜ್ಞಾನದ ಆಗರವೇ ನೀನಾಗಿರುವಾಗ ನಿನ್ನೆದುರಿಗೆ ನಾನು ಧರ್ಮದ ಬಗ್ಗೆ, ನೀತಿಯ ಬಗ್ಗೆ ಮಾತನಾಡುವುದೇ? ಹಾಗೆ ಮಾತನಾಡಿದರೆ ಗುರುವಿನ ಸಮ್ಮುಖದಲ್ಲಿ ವಿದ್ಯಾರ್ಥಿ ಮಾತನಾಡಿದಂತೆ ಅಪ್ರಸಕ್ತವಾದೀತು. ಅದು ಖಂಡಿತ ಸಲ್ಲದು ದೇವ ಎನ್ನಲು ಕೃಷ್ಣನು ನಕ್ಕು, ತುಂಬ ವಿನಯಶೀಲನಾದ ನೀನು ಹಾಗೆನ್ನುವುದು ಯೋಗ್ಯವೇ ಆಗಿದೆ. ಆದರೆ ನೀನು ಯುಧಿಷ್ಠಿರನಿಗೆ ತಿಳಿ ಹೇಳಬೇಕೆಂಬುದು ನನ್ನ ಅಪೇಕ್ಷೆ ಎಂದನು. ಭೀಷ್ಮನು, ಕೃಷ್ಣ, ನನ್ನ ಗಾಯಗಳಿಂದಾಗಿ ನಾನು ದುರ್ಬಲನಾಗಿದ್ದೇನೆ. ಅವುಗಳ ಬಾಧೆ ಬಹಳವಾಗಿದೆ. ಮನಸ್ಸು ಭ್ರಮಿಸಿ ಹೋಗಿದೆ. ಬಾಲ್ಯದಲ್ಲಿ ನಾನು ಅಮ್ಮನೊಡನೆ ಸ್ವರ್ಗಕ್ಕೆ ಹೋಗಿ ಕಲಿತಿರುವುದನ್ನು ಜ್ಞಾಪಿಸಿಕೊಂಡು ಹೇಳು ಎನ್ನುತ್ತಿದ್ದೀಯೇ. ನನ್ನ ಶರೀರಕ್ಕಾಗಲಿ ಮನಸ್ಸಿಗಾಗಲಿ ಸಾಮರ್ಥ್ಯ ಇರುವ ಹಾಗೆ ಕಾಣಲಿಲ್ಲ ಎಂದನು. ಕೃಷ್ಣನು, ನಾನು ನಿನಗೊಂದು ವರವನ್ನು ಕೊಡುತ್ತೇನೆ. ನೀನು ಸಾಯುವವರೆಗೂ ನಿನ್ನನ್ನು ಈ ಶರೀರದ ನೋವು ದೌರ್ಬಲ್ಯಗಳು ಬಾಧಿಸುವುದಿಲ್ಲ. ಮನಸ್ಸು ಭ್ರಮೆಗೀಡಾಗುವುದಿಲ್ಲ. ನಿನ್ನ ಗ್ರಹಿಕೆ ಕತ್ತಿಯ ಅಲುಗಿನಂತೆ ಚೂಪಾಗಿರುತ್ತದೆ. ಈ ವಿಶ್ವದ ಎಲ್ಲ ರಹಸ್ಯಗಳೂ ನಿನ್ನ ಅರಿವಿಗೆ ಬರುತ್ತದೆ. ತಿಳಿಯಬೇಕಾದುದನ್ನೆಲ್ಲ ತಿಳಿಯುತ್ತೀಯೇ ಎಂದನು. ಕೃಷ್ಣನು ಈ ಮಾತನ್ನು ಹೇಳುತ್ತಿರುವಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಮೇಲೆದ್ದು ಭೀಷ್ಮನಿಗೆ ನಮಸ್ಕರಿಸಿದ ಕೃಷ್ಣನು, ನಾವು ನಾಳೆ ಬರುತ್ತೇವೆ ಎಂದು ಅವನನ್ನು ಬೀಳ್ಕೊಂಡನು. ಅನಂತರ ಅವರೆಲ್ಲರೂ ನಗರಕ್ಕೆ ಹಿಂತಿರುಗಿದರು. ಆ ರಾತ್ರಿ ಎಲ್ಲರಿಗೂ ಸುಖವಾಗಿ ಕಳೆಯಿತು. ಬಹಳ ದಿನಗಳ ನಂತರ ಕೃಷ್ಣನು ಶಾಂತವಾಗಿ ನಿದ್ರಿಸಿದನು. ಬೆಳಿಗ್ಗೆ ಮುಂಚೆ ಯುಧಿಷ್ಠಿರನ ಬಳಿಗೆ ಸಾತ್ಯಕಿಯನ್ನು ಕಳುಹಿಸಿದನು. ರಾಜನ ಬಳಿಗೆ ಬಂದ ಸಾತ್ಯಕಿಯು, ಕೃಷ್ಣನು ಭೀಷ್ಮನ ಬಳಿಗೆ ಹೋಗುವುದಕ್ಕೆ ಸಿದ್ಧನಾಗಿದ್ದಾನೆ. ನಿಮ್ಮನ್ನು ಕರೆತರುವಂತೆ ನನ್ನನ್ನು ಕಳುಹಿಸಿರುವನು ಎನ್ನಲು ತಕ್ಷಣವೇ ಯುಧಿಷ್ಠಿರನು ತಮ್ಮಂದಿರೊಡನೆ ಹೊರಟನು. ಎಲ್ಲರೂ ಭೀಷ್ಮನ ಬಳಿಗೆ ಹೋದರು. ಇಂದು ಬಾಲಸೂರ್ಯನಂತೆ ಹೊಸತನದಿಂದ ಭೀಷ್ಮನು ನಳನಳಿಸುತ್ತಿದ್ದನು. ಕೃಷ್ಣನು ಅವನ ಪಕ್ಕದಲ್ಲಿ ಕುಳಿತು ಅವನ ಯೋಗಕ್ಷೇಮವನ್ನು ವಿಚಾರಿಸಿದನು. ಭೀಷ್ಮನು, ಕೃಷ್ಣ, ನೀನು ವರವನ್ನು ಕೊಟ್ಟ ಒಡನೆಯೇ ನನ್ನ ಯಾತನೆಯೆಲ್ಲ ಪರಿಹಾರವಾಯಿತು. ನನ್ನ ಮನಸ್ಸು ಈಗ ಚುರುಕಾಗಿದೆ, ಸಂತಸದಿಂದಿದೆ. ಆದರೆ ಕೃಷ್ಣ, ನನ್ನದೊಂದು ಪ್ರಶ್ನೆ. ಕ್ಷತ್ರಿಯ ಧರ್ಮದ ಕುರಿತು ಹೇಳಬೇಕೆಂದು ನೀನು ನನ್ನನ್ನೇ ಏಕೆ ಕೇಳುತ್ತಿರುವೆ? ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.